ಕಮ್ಮಿ ಮಾಡ್ಕೊಡ್ತೀನಿ. 1,45,000 2,95,000 2013 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ i20 1,70,000 ಹೇಳ್ತೀನಿ ಸರ್. 1,55,000 ಕೊಟ್ಬಿಡೋಣ. 1,55,000 ಫೈನಲ್ ಆಗುತ್ತೆ. ಗಾಡಿ ಬೀಟು ಬರೀ ನಿಮ್ಗೆ 25,000 ಓಡಿರೋ ಗಾಡಿ ನಿಮ್ಗೆ ಒಮಿನಿ 8 ಸೀಟರ್ ಹುಡುಕೋರಿಗೆ ಬನ್ನಿ ಒಂದ್ ಸರ್ತಿ ನೋಡಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. 2,00,000 ಫೈನಲ್. 2010 ಮಾಡಲ್ ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ಸರ್. CNG ದಲ್ಲಿ ಮೈಲೇಜ್ ಎಷ್ಟು ಬರುತ್ತೆ ಸರ್? 24 ಬರುತ್ತೆ ಸರ್. 24 ಬರುತ್ತೆ ಸರ್. ಪೆಟ್ರೋಲ್ ಅಲ್ಲಿ 18 ಬರುತ್ತೆ ಸರ್. 6 ಲಕ್ಷ ಹೇಳ್ತೀನಿ ಸರ್. 6,20,000 ಕೊಟ್ಬಿಡೋಣ ಸರ್. 6 ಲಕ್ಷ ತಗೊಂಡ್ಬಂದ್ರೆ ಲೋನ್ ಮಾಡಿಸ್ಕೊಟ್ಬಿಡ್ತು ಸರ್ ಮಿಕ್ಕಿದೆಲ್ಲ. 6,20,000 ಡೀಸೆಲ್ ವೇರಿಯಂಟ್ ಎರ್ಟಿಗಾ ಸಿಕ್ತಿರೋದು 2,55,000 2,55,000 16 ಮಾಡಲು ಆರಾಮಾಗಿ 1.5-2 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಇದಕ್ಕೆ ಶರಣರೇ ಎಲ್ಲರೂ ಹೆಂಗಾದ್ರೆ ನಾನು ಮತ್ತೊಂದು ಸರ್ತಿ SN ಪ್ರಿಯೋನ್ ಕಾರ್ಸಿಗೆ ಬಂದಿದ್ದೀನಿ. ಈ ಸರ್ತಿ ನಿಮ್ಗೆ ಗಾಡಿಗಳು ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಮಾಡ್ತೀರಾ ಅಂತ ಹೇಳ್ಬೋದು. ಅಂಡ್ ಗಾಡಿ ಹಳೆ ಪ್ರೈಸ್ ಅಲ್ಲಿ ಏನ್ ಕೊಟ್ಟಿದಾರೋ ಅದಕ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ ಇವಾಗ ಕೊಡ್ತಿರೋದು. ಅಂಡ್ ನೋಡಿ ವಿಡಿಯೋ ಸ್ಕಿಪ್ ಮಾಡಕ್ ಹೋಗಬೇಡಿ. ಒಂದೊಂದು ಪ್ರೈಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಡ್ರೆಸ್ ಎಲ್ಲಿ ಬರುತ್ತೆ ಅಂಡ್ ಲೋನ್ ಹೋಗ್ತೀರಾ ಅದು ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಅಂಡ್ ನಮಸ್ಕಾರ ಸರ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಅಡ್ರೆಸ್ ಹೇಳ್ಬೇಡಿ ಸರ್. ಸರ್ ಚಂದ್ರ ಲೇಔಟ್ ICICI ಬ್ಯಾಂಕ್ ಬಸ್ ಡಿಪೋ ಹತ್ರ ICICI ಬ್ಯಾಂಕ್ ಇದೆ. ICICI ಬ್ಯಾಂಕ್ ಬ್ಯಾಕ್ ಸೈಡ್ ಬಂದ್ರೆ ಅಲ್ಲೇ ಇರೋದು ಲೊಕೇಶನ್. ಒಳಗಡೆ ಇದೆ ಇದು. ಆದರೆ ಅದು ನಂಬರ್ ಹಾಕಿರೋದು ಮೆಸೇಜ್ ಮಾಡಿದ್ರೆ ಲೊಕೇಶನ್ ಹಾಕ್ಬಿಡ್ತೀನಿ. ಇಲ್ಲಾಂದರೆ ಅದು ನನ್ನ ವಾಟ್ಸಪ್ ನಂಬರಲ್ಲಿ ಕ್ಯಾಟ್ಲಾಗಲ್ಲಿ ಎಲ್ಲ ಇದೆ ಸರ್. ಡೀಟೇಲ್ಸ್ ಸಮೇತ ಗಾಡಿ ಫೋಟೋಸು ಡೀಟೇಲ್ಸ್ ಸಮೇತ ಲೊಕೇಶನ್ ಎಲ್ಲ ಇದೆ. ಮೆಸೇಜ್ ಮಾಡಿದ್ರೆ ಎಲ್ಲ ನಾನು ಕಳಿಸ್ಬಿಡ್ತೀನಿ. ಅಂಡ್ ಇವೊಂದು ನಿಮಗೆ ನಾನು ಲೊಕೇಶನ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇಲ್ಲೇ ಬರುತ್ತೆ. ಚಂದ್ರ ಲೇಔಟ್ ಬಸ್ ಸ್ಟಾಪ್ ಇಂದ ವಾಕೇಬಲ್ ಡಿಸ್ಟೆನ್ಸ್ ಆಗಿರುತ್ತೆ. ಚಂದ್ರ ಲೇಔಟ್ ಬಸ್ ಸ್ಟಾಪ್ ಇಂದ ICICI ಬ್ಯಾಂಕ್ ಹಿಂಭಾಗನೇ ಬರುತ್ತೆ ಇದು SN ಪ್ರಿಯೋನ್ ಕಾರ್ಸು. ಅಂಡ್ ನೋಡೋಕೆ ನಿಮಗೆ ಆಲ್ಮೋಸ್ಟ್ ಎಷ್ಟು ವೆಹಿಕಲ್ ನೋಡೋಕೆ ಸಿಗುತ್ತೆ ಸರ್? ಒಂದು 40-45 ಗಾಡಿಗಳು ಸಿಗುತ್ತೆ ಸರ್. ನಮ್ಮದೇ ಓನ್ ವೆಹಿಕಲ್ಸ್ ಇದು. ಒಳಗಡೆ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ. ಎಲ್ಲ ಚೆಕ್ ಮಾಡಿಸ್ಕೊಬೋದು. ಶೋರೂಮಲ್ಲಿ ತೊಗೊಳೋದು ಚೆಕ್ ಮಾಡಿಸ್ಕೊಬೋದು. ಅಂಡ್ ಲೋನ್ಗೆ ಹೋಗ್ಬೇಕಂದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. 90% 80% ಲೋನ್ ಮಾಡ್ಬಿಡ್ತೀನಿ ಸರ್. ಸಿವಿಲ್ ಚೆನ್ನಾಗಿದ್ರೆ 90% ಮಾಡ್ಬಿಡೋಣ ಸರ್. ಅಂಡ್ ಈಗ 2016 ಕ್ವಿಡ್ಗಳಿದೆ. ಕ್ವಿಡ್ಗಳಿಗೆ ಒಂದು 50,000 ಡೌನ್ ಪೇಮೆಂಟ್ ತಗೊಂಡು ಆರಾಮಾಗಿ ಸಿವಿಲ್ ಚೆನ್ನಾಗಿದ್ರೆ ಆರಾಮಾಗಿ 2 ಲಕ್ಷ ಲೋನ್ ಆಗುತ್ತೆ ಸರ್. ಖಂಡಿತ. ಅಂಡ್ ನೀವು ಯಾವುದೇ ಗಾಡಿ ನೋಡಕ್ ಬನ್ನಿ ಒಂದ್ಸರ್ತಿ ವಿಸಿಟ್ ಆಗಿ. ನೀವು ಇಲ್ಲಿ ಇರೋದಲ್ಲದೆ ನಿಮಗೆ ಬೇರೆ ಗಾಡಿಗಳು ನಿಮ್ಮ ಆಪ್ಷನ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಒಂದು ನೀವು ನಿಮ್ಮ ಪ್ರೈಸಿಂಗ್ ತಕ್ಕಂತೆ ಗಾಡಿಗಳು ಕೊಡ್ತಾರೆ ಅಂತ ಹೇಳ್ಬೋದು. ಅಂಡ್ ಬನ್ನಿ ವಿಸಿಟ್ ಆಗಿ. ಅಂಡ್ ಪ್ರೈಸಲ್ಲಿ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಒಂದ್ಸರ್ತಿ ವಿಸಿಟ್ ಆದ್ರೆ ನೀವು 1-5 ಗಾಡಿ ನೀವು ಟೆಸ್ಟ್ ಡ್ರೈವ್ ಮಾಡ್ಕೋಬಹುದು. ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಸರ್. ಬನ್ನಿ. ಫಸ್ಟ್ ಗಾಡಿ ಯಾವ ಪ್ರೈಸ್ ಇಂದ ಕೊಡ್ತಿದ್ದೀರಾ ಹೇಳಿ ಸರ್? 1.5 ಸ್ಟಾರ್ಟಿಂಗು. ಇನ್ನೊಂದು ರೆಡ್ ಕಲರ್ ಬ್ಯೂಟಿ ಬರುತ್ತೆ. ಜೆನ್ ಗನ್ ತರ ಇದೆ ಸರ್. ಗನ್ ತರ ಇದೆ ಅಂತ ಹೇಳ್ಬೋದು. ಗನ್ ತರ ಇದೆ. ಸ್ಟಾರ್ಟಿಂಗ್ ಇವಾಗ ಗಾಡಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಗಾಡಿ ಸ್ಟಾರ್ಟ್ ಮಾಡ್ತಾ ಇದೀನಿ. 2010 ಮಾಡಲು ಪೆಟ್ರೋಲ್ ಗಾಡಿ. ಫಿಯಟ್ ಪುಂಟೋ ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಆಗಿದೆ ಸರ್. ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ ಎಲ್ಲ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಗಾಡಿ ನೋಡ್ಬೋದು. ಓಕೆ. ಅಂಡ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ ಸರ್. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್. ಆಫ್ಟರ್ ಮಾರ್ಕೆಟ್ ಅಲೈಸ್ ಕೂಡ ಹಾಕಿದ್ದಾರೆ ನೋಡಬಹುದು. ಟೈರ್ ಎಲ್ಲ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಓಡಿರೋದು ಸರ್. ಓಡಿರೋದು 80,000 ಓಡಿದೆ. ಓಕೆ ಸರ್. ಪ್ರೈಸು 1.65 ಹೇಳ್ತೀನಿ. 1.5 ಫೈನಲ್ ಮಾಡ್ತೀನಿ ಸರ್. ಚಾನಲ್ ಕಡೆಯಿಂದ ಬಂದ್ರೆ ಇನ್ನ 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 1,45,000 1,45,000 ಫಸ್ಟ್ ಗಾಡಿ ನೋಡಿದ್ರೆ ರೀಸನಬಲ್ ಪ್ರೈಸ್ ಹಾಕೊಡ್ತೀನಿ ಸರ್. 20 ಸ್ಪೋರ್ಟ್ಸ್ 2013 ಮಾಡಲು 3rd ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಡಾಕ್ಟರ್ ಯೂಸಿಂಗ್ ಗಾಡಿ. ಡಾಕ್ಟರ್ ಹೆಸರಲ್ಲೇ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸ್ಪೋರ್ಟ್ಸ್ ವೇರಿಯಂಟ್. AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಲೆದರ್ ಆಫ್ ಸೀಟ್ ಇದೆ. ಓಡಿರೋದು ಸರ್? ಓಡಿರೋದು 80,000 90,000 ಓಡಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಡಾಕ್ಟರ್ ಯೂಸಿಂಗ್ ಗಾಡಿ. 3rd ಓನರ್ ಆಗಿದೆ ಅಷ್ಟೇ. 3.25 ಹೇಳ್ತೀನಿ ಸರ್. 3 ಲಕ್ಷಕ್ಕೆ ಫೈನಲ್ ಮಾಡ್ಬಿಡೋಣ ಸರ್. 2,90,000 ಮಾಡಲು 3rd ಓನರ್ ಗಾಡಿ. ಸ್ಪೋರ್ಟ್ಸ್ i20 2,90,000 ಸರ್. 5,000 ಕಮ್ಮಿ ಕೊಡೋಣ ಸರ್. 2 ಲಕ್ಷ ಮುಂದೆ ಬರ್ಲಿ. 295 ಕೊಡೋಣ ಸರ್. 2,95,000 2013 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ i20 ಸ್ಕೋಡಾ ಫ್ಯಾಬಿಯಾ ಸರ್. ಇದು 2011 ಮಾಡಲು ಸಿಂಗಲ್ ಓನರ್ ಕ್ಲಾಸ್ ಕಂಡೀಷನ್ ಗಾಡಿ ಸರ್ ಇದು. ಓಕೆ. ಗಾಡಿ ಮೇಲೆ ಸಿಂಗಲ್ ಡೆಂಟ್ ಸ್ಕ್ರಾಚ್ ಏನಿಲ್ಲ. 80-90% ಟೈರ್ಸ್ ಇದೆ. ಓಕೆ. ಇಂಟೀರಿಯರ್ ನೋಡಬಹುದು. AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಗಾಡಿ ನೋಡಬಹುದು ಬ್ಯಾಕ್ ಪ್ರೊಫೈಲ್ ಯಾವ ತರ ಬರುತ್ತೆ ಅಂತ. ಅಂಡ್ ಓಡಿರೋದು 126 ಏನು ಓಡಿದೆ ಸರ್. 1,26,000 ರೆಕಾರ್ಡೆಡ್ ಸಿಗುತ್ತಾ? ರಿಗಾರ್ಡೆಡ್ ಸಿಗುತ್ತೆ ಸರ್. ಇದು ಸಿಂಗಲ್ ಓನರ್ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ 235 ಹೇಳ್ತಾ ಇದೀವಿ. 220ಗೆ ಮಾಡ್ಕೊಡ್ತೀನಿ ಸರ್. 2,20,000 ಇನ್ನೂ ಕಮ್ಮಿ ಮಾಡ್ತೀರಾ ಬಂದ್ರೆ? ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಎಷ್ಟು ವೆಹಿಕಲ್? ಚವರ್ಲೆಟ್ ಬೀಟ್ ಇರೋದು. ಚವರ್ಲೆಟ್ ಬೀಟ್ ಡೀಸೆಲ್ ಗಾಡಿ. LT ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಡೀಸೆಲ್ ಗಾಡಿ. ಗಾಡಿ ಮಾತ್ರ 20-22 ಮೈಲೇಜ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಲೆವೆಲ್ಸ್ ಇದೆ. ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್.
20 ಮೈಲೇಜ್ ಬರೋ ಗಾಡಿ ಅಂತ ಹೇಳ್ಬೋದು. ಅಂಡ್ ಓಡಿರೋದು ಸರ್ ಓಡಿರೋದು 80,000 ಓಡಿದೆ. 80,000. 80,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸೆಕೆಂಡ್ ಓನರ್ ಆಗಿದೆ. ಪ್ರೈಸಿಂಗ್ ಮಾತ್ರ 1,70,000 ಹೇಳ್ತೀನಿ ಸರ್. 1,55,000 ಕೊಟ್ಬಿಡೋಣ. 1,55,000 ಫೈನಲ್ ಆಗುತ್ತೆ. ಗಾಡಿ ಬೀಟು ಡೀಸೆಲ್ 1,55,000 ಮಾಡಲು ಸರ್. 11 ಮಾಡಲು ಸರ್. ಓಕೆ. ಹಾಗೆ ನೆಕ್ಸ್ಟ್ ರೆಡ್ಸ್ ಇರೋದು ಸರ್ 2010 ಮಾಡಲು ಸೆಕೆಂಡ್ ಓನರು. VXI ವೇರಿಯಂಟ್ ಇರುತ್ತೆ. AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋಸ್ ಇರುತ್ತೆ. ಆಫ್ಟರ್ ಇದು 70 to 80% ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನಿಮ್ಗೆ ಯಾವ ತರ ಬರುತ್ತೆ? ಸೋನಿದು ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ. ಇಂಟೀರಿಯರ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ಲ ಸೂಪರ್ ಆಗಿದೆ. ಓಡಿರೋದು ಸರ್ ಓಡಿರೋದು 85,000 ರನ್ ಆಗಿದೆ. 85,000 ಓಡಿದೆ. VXI ವೇರಿಯಂಟ್ ಇರುತ್ತೆ. ಪೆಟ್ರೋಲ್ ವೇರಿಯಂಟ್ ರೆಡ್ಸ್ಗೆ ಪ್ರೈಸಿಂಗ್ ಸರ್ ಇದು ಬಂದು 2,75,000 ಹೇಳ್ತೀನಿ. ಒಂದು 2,55,000 ಕೊಟ್ಬಿಡ್ತೀನಿ ಸರ್. 10 ಮಾಡಲು ಸೆಕೆಂಡ್ ಓನರ್ ಗಾಡಿ. 2,55,000. 2,55,000 ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಸರ್ 18 ಮಾಡಲು ಎರ್ಟಿಗಾ ಸರ್. ಪೆಟ್ರೋಲ್ CNG ಎರಡು ಬರುತ್ತೆ. 2018 ಮಾಡಲು ಸಿಂಗಲ್ ಓನರ್. 74,000 ಓಡಿದೆ. ಶೋರೂಮ್ ರೆಕಾರ್ಡ್ ಇದೆ ಸರ್. 74,000 ಶೋರೂಮ್ ರೆಕಾರ್ಡ್ ಇದೆ. ಚೆಕ್ ಮಾಡಿಸ್ಕೊಂಡು ತಗೋಬಹುದು. 18 ಮಾಡಲು ಸಿಂಗಲ್ ಓನರು. AC ಇದು ಪೆಟ್ರೋಲ್ CNG ಫಿಟ್ಟೆಡ್ ಇದೆ. CNG ಎಲ್ಲ ಎಂಟ್ರಿ ಇದೆ ಸರ್. ಓಕೆ. ಇಂಟೀರಿಯರ್ ಎಲ್ಲೂ ಎಂಟ್ರಿ ಇದೆ. AC ಪವರ್ ಶೇರಿಂಗ್ ಕಾನ್ಫರೆನ್ಸಿವ್ ಇನ್ಶೂರೆನ್ಸ್ ಇದೆ. ಹೊಸದಾಗಿ ಇನ್ಶೂರೆನ್ಸ್ ಮಾಡಿಸಿದೀವಿ. ID ವ್ಯಾಲ್ಯೂ 4 ಲಕ್ಷ ಇದೆ. ಆರಾಮಾಗಿ 1 ಲಕ್ಷ ತಗೊಬಂದ್ರಿ ಸರ್. ಲೋನೇ ಮಾಡಿಸ್ಕೊಟ್ಬಿಡ್ತೀನಿ ಸರ್. ಫುಲ್ ಪ್ರೈಸ್ ಸರ್ ಫುಲ್ ಪ್ರೈಸ್ ಬಂದು 7,500 ಹೇಳ್ತೀನಿ ಸರ್. 7,10,000 ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. 7,10,000 VXI CNG ಫಿಟ್ಟೆಡ್. CNG ದಲ್ಲಿ ಮೈಲೇಜ್ ಎಷ್ಟು ಬರುತ್ತೆ ಸರ್? 24 ಬರುತ್ತೆ ಸರ್. 24 ಬರುತ್ತೆ ಸರ್. ಪೆಟ್ರೋಲ್ ಅಲ್ಲಿ 18 ಬರುತ್ತೆ ಸರ್. ETOS ಸರ್ ಒಳ್ಳೆ ವೆಹಿಕಲ್. ಆರಾಮಾಗಿ 5 ಲಕ್ಷ ಕಿಲೋಮೀಟರ್ ಓಡಿಸ್ಬೋದು ಸರ್. 120 ಓಡಿದೆ. 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 1,20,000 ರೆಕಾರ್ಡ್ ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಂಡು ಟೊಯೋಟಾ ಅಲ್ಲಿ ತಗೋಬಹುದು ಆರಾಮಾಗಿ. 2013 ಸಿಂಗಲ್ ಓನರು. 2013 ಎಲ್ಲ ಸೂಪರ್ ಆಗಿದೆ ಸರ್. ಗಾಡಿಯಲ್ಲಿ ಒಂದು ಡೆಂಟ್ ಸ್ಕ್ರಾಚಸ್ ಏನು ಇಲ್ಲ. ಡೀಸೆಲ್ ಅಲ್ವಾ? ಡೀಸೆಲ್ ಅಲ್ಲಿ ಸರ್. 18-20 ಮೈಲೇಜ್ ಬರುತ್ತೆ ಸರ್. 13 ಸಿಂಗಲ್ ಓನರು. ಸಿಂಗಲ್ ಓನರ್ಗೆ ಒಂದು ಬೆಸ್ಟ್ ಪ್ರೈಸ್ ಸರ್ 475 ಹೇಳ್ತೀನಿ ಸರ್. 4,30,000 ಫೈನಲ್ ಆಗಿ ಮಾಡ್ಕೊಡೋಣ ಸರ್. 4,30,000 ಮುಂದೆ ಬರಲಿ ಸರ್. ಇನ್ನ 5,000 ಹೆಚ್ಚು ಕಮ್ಮಿ 4,25,000 ಆಗುತ್ತೆ. 5,000 ಹೆಚ್ಚು ಕಮ್ಮಿ ಮಾಡೇ ಬೇಡಣ ಸರ್. ಖಂಡಿತ. ಅಂಡ್ ಲೋನ್ ಎಷ್ಟಾಗಬಹುದು ಸರ್? ನಿಮ್ಗೆ ಆರಾಮಾಗಿ 3-3.5 ಲಕ್ಷ ಲೋನ್ ಆಗುತ್ತೆ ಸರ್. 13 ಮಾಡಲು. 2012 ಮಾಡಲು ಸರ್. I10 ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಸರ್. ವೆಲ್ ಮೇಂಟೆನೆನ್ಸ್ ಗಾಡಿ. ಓಡಿರೋದು ಸರ್ 85,000 ರನ್ ಆಗಿದೆ ಸರ್. 85,000 ಓಡಿರೋ ಗಾಡಿ. ಇಂಟೀರಿಯರ್ ನಮ್ಗೆ ತೋರ್ಬೋದು ಯಾವ ತರ ಅಂತ. 78,000 ಓಡಿರೋ ಗಾಡಿ. 78,000 ಓಡಿದೆ. ಶೋರೂಮ್ ರೆಕಾರ್ಡ್. ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಂತ ಹೋಗೋದು ತೊಂದ್ರೆ ಇಲ್ಲ. ಓಕೆ. ಅಂಡ್ ಸಿಂಗಲ್ ಸೆಕೆಂಡ್ ಓನರ್? ಸಿಂಗಲ್ ಓನರ್ ಸರ್. ನಮ್ಮ ಹತ್ರ ಇರೋವೆಲ್ಲ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಮಾತ್ರ ಇರುತ್ತೆ. ಶೋರೂಮ್ ಮೇಂಟೆನೆನ್ಸ್ ಮಾತ್ರ ಇರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ ಇರುತ್ತೆ. ಪ್ರೈಸ್ 285 ಹೇಳ್ತೀನಿ ಸರ್. 270 ಫೈನಲ್ ಮಾಡ್ತೀನಿ. ಮುಂದೆ ಬರಲಿ ಇನ್ನ 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 270ಗೆ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಒಂದ್ಸಲ ಗಾಡಿ ನೋಡಿ ಕೊಡೋಣ ಸರ್. ಅದು ಸಿಂಗಲ್ ಓನರ್ ಆಗಿರುತ್ತೆ ನಿಮ್ಗೆ. ಹಾಗೆ ನೆಕ್ಸ್ಟ್ ಚವರ್ಲೈಟ್ ಬೀಟ್ 2010 ಮಾಡಲು ಸೆಕೆಂಡ್ ಓನರ್. LT 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಇದಕ್ಕೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿಸಿದೀನಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪ್ಯಾರೆಟ್ ಗ್ರೀನ್ ಗಾಡಿ ಮಾತ್ರ ಪ್ಯಾರೆಟ್ ತರನೇ ಐತೆ ಸರ್. ಪ್ಯಾರೆಟ್ ತರನೇ ಐತೆ ಗಾಡಿ. ಸೂಪರ್. ಓಕೆ. ಗಾಡಿ ನೋಡಬಹುದು. ಸೆಕೆಂಡ್ ಓನರ್. ನಿಮ್ಗೆ ಚವರ್ಲೈಟ್ ಬೀಟ್ ಅಲ್ಲಿ ಪೆಟ್ರೋಲ್ ಬೇಕಾ ಪೆಟ್ರೋಲ್ ಇದೆ, ಡೀಸೆಲ್ ಬೇಕಾ ಡೀಸೆಲ್ ಇದೆ. ಪ್ರೈಸಿಂಗು 1,85,000 ಹೇಳ್ತೀನಿ. 1,70,000 ಫೈನಲ್ ಆಗಿ ಮಾಡ್ಕೊಡ್ತೀನಿ. ಮುಂದೆ ಬರಲಿ ವಿಶೇಷರಿಗೆ 5,000 ಹೆಚ್ಚು ಕಮ್ಮಿ ಮಾಡ್ಬಿಡೋಣ. 5,000 1,65,000ಗೆ ಪೆಟ್ರೋಲ್ ವೇರಿಯಂಟ್ ಚವರ್ಲೈಟ್ ಬೀಟ್ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ FC ಇನ್ಶೂರೆನ್ಸ್ ಸರ್. ಅದು ಫ್ರೆಶ್ FC ಇನ್ಶೂರೆನ್ಸ್. 5 ವರ್ಷ FC ಮಾಡ್ಸಂಗೆ ಇಲ್ಲ. ಆರಾಮಾಗಿ ಓಡಿಸ್ಬೇಕಷ್ಟೇ ಪೆಟ್ರೋಲ್ ಹಾಕ್ಸ್ಕೊಂಡು. ನೆಕ್ಸ್ಟ್ ಯಾನ್ ಇರೋದು ಸರ್ 2016 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಓಕೆ. ಬರೀ 58,000 ಓಡಿದೆ. ಸೆಕೆಂಡ್ ಓನರು. ಯಾವುದು? ಪ್ಲಸ್ ಇದು. ಪ್ಲಸ್ AC ಪವರ್ ಸ್ಟೇರಿಂಗ್ 2 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಹಿಂದೆಗಡೆ ತಿಸ್ಕೊಳ್ಳೋರು. ಕಂಪ್ನಿ ಫಿಟೆಡ್ ಇದು ಸಿಸ್ಟಮ್ ಇದೆ. ಲೆದರ್ ಸೀಟ್ ಇದೆ. ಗಾಡಿ ವೆಲ್ ಮೇಂಟೆನೆನ್ಸ್. ಡೆಂಟು ಸ್ಕ್ರಾಚ್ ಏನು ಇಲ್ಲ. ಸರ್ ಪ್ರೈಸಿಂಗ್ 275 ಹೇಳ್ತೀನಿ ಸರ್. 255 ಕೊಟ್ಬಿಡ್ತೀನಿ ಸರ್. 2,55,000 16 ಮಾಡಲು ಆರಾಮಾಗಿ 1.5-2 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್ ಇದಕ್ಕೆ. ಓಕೆ. ಇದು 2,55,000 ಮಾಡ್ಬಿಡೋಣ. ಮುಂದೆ ಬಂದು ಗಾಡಿ ನೋಡ್ಲಿ, ಟೆಸ್ಟ್ ಡ್ರೈವ್ ಹೊಡಿಲಿ. 5,000 ನೆಗೋಷಿಯೇಟ್ ಮಾಡ್ಬಿಡೋಣ. ಒಂದು 50,000 ಡೌನ್ ಪೇಮೆಂಟ್ ತಗೊಂಬಂದ್ರೆ ಆಗುತ್ತಾ? 55,000 1 ಲಕ್ಷ ಕೊಟ್ಟು ತಗೊಂಬಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಖಂಡಿತ. ನೆಕ್ಸ್ಟ್ ಹೋಗೋದಾದ್ರೆ ಡಸ್ಟರ್ ಒಂದಿರೋದು ಸರ್. 2014 ಮಾಡಲು ಸೆಕೆಂಡ್ ಓನರು. ಅಡ್ವಾಂಚರ್ ಅಡಿಷನ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ. 14 ಮಾಡಲು ಸಿಂಗಲ್ ಓನರು. 98,000 ಓಡಿದೆ. ಡೀಸೆಲ್ ವೇರಿಯಂಟ್. 98,000 ಓಡಿರೋದು.
ಓಕೆ ಡೀಸೆಲ್ ಕಂಪನಿಯಿಂದನೇ ಬಂದಿರೋದು ಅಡ್ವೆಂಚರ್ ಸೂಪರ್ ಆಗಿದೆ ಸರ್. ಚಾಕ್ಲೇಟ್ ಕಲರ್, ಚಾಕ್ಲೇಟ್ ತಿನ್ನೋ ತರ ಐತೆ ಗಾಡಿ. ಚಾಕ್ಲೇಟ್ ತಿನ್ನೋ ಥರ. ಗಾಡಿ ನೋಡಿದ್ರೆ ಮಾತ್ರ ಬಿಡಲ್ಲ ಸರ್. ಓಕೆ ಅಂಡ್ ಪ್ರೈಸ್ ಪ್ರೈಸ್ ಕೇಳ್ಕೊಂಡ್ರೆ ಫಸ್ಟ್ ಫೋನ್ ಮಾಡ್ತಾರೆ ಡಸ್ಟರ್ಗೆ. ಸರ್ 485 ಹೇಳ್ತೀನಿ ಸರ್. 4,55,000 ಫೈನಲ್ ಕೊಟ್ಬಿಡೋಣ ಸರ್. 4,55,000 ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತೀರಾ ಸರ್? 1 ಲಕ್ಷ ಡೌನ್ ಪೇಮೆಂಟ್ ತಗೊಬರ್ಲಿ ಸರ್. 3 ಲಕ್ಷ 3.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಇದಕ್ಕೆ ಅವಾಗಲೇ ಪೆಟ್ರೋಲ್ CNG ಒಂದು ತೋರಿಸಿದೆ. ಇದು ಡೀಸೆಲ್ ಬೇಕಂದ್ರೆ ಡೀಸೆಲ್ ಇದೆ ಸರ್. 2015 ಮಾಡಲು ಸಿಂಗಲ್ ಓನರ್ VDI ಸರ್. ಓಕೆ ಓಡಿರೋದು 90% ಟೈರ್ ಇದೆ. ಓಡಿರೋದು 1,35,000 ಓಡಿದೆ. ಜಿನಿಯನ್ ರೆಕಾರ್ಡೆಡ್ ಸರ್. ಓಕೆ ಲೆದರ್ ಸೀಟ್ ನೋಡ್ಬೋದು ಸರ್. ಓ ಯಪ್ಪ ಹೆಂಗ್ ಚೆನ್ನಾಗಿದೆ ಅಂದ್ರೆ ಐಸ್ ಕ್ರೀಮ್ ತರ ಐತೆ ಸರ್. ಐಸ್ ಕ್ರೀಮ್. ಓಕೆ ಗಾಡಿ ನೋಡ್ಬೋದು ಯಾವ ತರ ಬರುತ್ತೆ. ಎಲ್ಲ ಬರುತ್ತೆ ಸರ್ ಇದಕ್ಕೆ. ಎಲ್ಲಿ ಡೆಂಟು ಸರಸು ಬರೋದಿಲ್ಲ. ರೂಫ್ AC ಬರುತ್ತೆ. AC ಪವರ್ ಸ್ಕ್ರಾಚ್ ಇಲ್ಲ. 80% ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಸಿಂಗಲ್ ಓನರ್ ಸರ್. ಪ್ರೈಸಿಂಗ್ ಸರ್ 6.5 ಲಕ್ಷ ಹೇಳ್ತೀನಿ ಸರ್. 6,20,000 ಕೊಟ್ಬಿಡೋಣ ಸರ್. 6 ಲಕ್ಷ ತಗೊಂಬಂದ್ರೆ ಲೋನ್ ಮಾಡಿಸ್ಕೊಟ್ಬಿಡಿ ಸರ್ ಮಿಕ್ಕಿದೆಲ್ಲ. 6,20,000ಕ್ಕೆ ಡೀಸೆಲ್ ವೇರಿಯಂಟ್ ಎರ್ಟಿಗಾ ಸಿಗ್ತಿರೋದು. ಎಷ್ಟು ಡಿಮ್ಯಾಂಡೆಡ್ ವೆಹಿಕಲ್ ಸರ್. ಓಮ್ನಿ 2016 ಮಾಡಲು ಸಿಂಗಲ್ ಓನರ್. ಬರೀ 25,000 ಓಡಿದೆ ಸರ್. ಗಾಡಿನೇ ಓಡಿಲ್ಲ. ರೆಕಾರ್ಡೆಡ್ ಸರ್. ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಂಡ್ ಬರ್ಲಿ ಸರ್. ತೊಂದ್ರೆ ಇಲ್ಲ. ಅಂಡ್ ಇಂಟೀರಿಯರ್ ನಿಮ್ಗೆ ಲೆದರ್ ಅಪಾಲ್ಸರಿ ಹಾಕಿದ್ದಾರೆ ನೋಡ್ಬೋದು. ಹೊಸದಾಗಿ ಹಾಕ್ಸಿರೋದು. ಗಾಡಿ ಮಾತ್ರ ಸೂಪರ್ ಕಂಡೀಷನ್ ಸರ್. 8 ಸೀಟರ್ ಸರ್. ಇದು ಡಿಮ್ಯಾಂಡೆಡ್ ಬರೀ 25,000 ಓಡಿರೋದು. 25,000 ಓಡಿರೋದು. ಸಿಂಗಲ್ ಓನರ್. ಪ್ರೈಸಿಂಗ್ ಸರ್ 3,25,000 ಹೇಳ್ತೀನಿ. 3 ಲಕ್ಷ ಫೈನಲ್ ಆಗಿ ಕೊಟ್ಬಿಡೋಣ ಸರ್. ಅಂಡ್ ಡೌನ್ ಪೇಮೆಂಟ್ ಸರ್ 1 ಲಕ್ಷ 1.5 ಲಕ್ಷ ತಗೊಬರ್ಲಿ ಸರ್. ಮಿಕ್ಕಿದ್ ಲೋನ್ ಮಾಡಿಸ್ಕೊಡೋಣ ಸರ್. ಓಕೆ ಬರೀ 2 ಲಕ್ಷ ಲೋನ್ ಆಗುತ್ತೆ ಸರ್. ತೊಂದರೆ ಇಲ್ಲ. ಬರೀ ನಿಮ್ಗೆ 25,000 ಓಡಿರೋ ಗಾಡಿ ನಿಮ್ಗೆ ಒಮಿನಿ 8 ಸೀಟರ್ ಹುಡ್ಕೋರಿಗೆ ಬನ್ನಿ ಒಂದ್ ಸರ್ತಿ ನೋಡಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಒಂದ್ ಸರ್ತಿ ವಿಸಿಟ್ ಆಗಿ ಅದರಲ್ಲೂ ಪ್ರೈಸ್ ನೆಗೋಷಿಯೇಟ್. ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಸರ್. ನಂಬರ್ ಕೊಟ್ಬಿಟ್ಟು ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ವಿಸಿಟ್ ಮಾಡ್ಲಿ ಸರ್. ತೊಂದರೆ ಇಲ್ಲ ಸರ್. 2011 ಮಾಡಲು i20 ಆಸ್ಟಾ ಸರ್. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಆಗಿದೆ. ಟಾಪ್ ಅಂಡ್ ವೆಹಿಕಲ್ ಸರ್. ಗಾಡಿ ಮಾತ್ರ ಸೂಪರ್ ಕಂಡೀಷನ್ ಸರ್. ಒಂದ್ ಡೆಂಟ್ ಸ್ಕ್ರಾಚ್ ಏನು ಇಲ್ಲ. ಮಿರರ್ ಫೋಲ್ಡಿಂಗು, ಮಿರರ್ ಅಡ್ಜಸ್ಟ್ಮೆಂಟು, ಡಿಯೋಲ್ ಏರ್ ಬ್ಯಾಗು ಎಲ್ಲ ಫುಲ್ಲಿ ಲೋಡೆಡ್ ಗಾಡಿ ಸರ್. 71,000 ಓಡಿದೆ. 71,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ಗೆ ಬೆಸ್ಟ್ ಪ್ರೈಸ್ ಸರ್. ಬೆಸ್ಟ್ ಪ್ರೈಸ್ ಅಂದ್ರೆ 3,25,000 ಹೇಳ್ತೀನಿ. 3 ಲಕ್ಷಕ್ಕೆ ಫೈನಲ್ ಕೊಟ್ಬಿಡೋಣ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನ 5,000 ಹೆಚ್ಚು ಕಮ್ಮಿ ಹೋಗ್ಬೇಕು. 2,95,000ಗೆ ಆಸ್ತಾ ವೇರಿಯಂಟ್ 2011 ಮಾಡಲು ಸಿಂಗಲ್ ಓನರ್ ಸರ್. ಹಾಗೆ ನೋಡ್ಬೋದು ನಿಮ್ಗೆ i10ಗಳು ಆಲ್ಮೋಸ್ಟ್ ತುಂಬಾ ಗಾಡಿಗಳಿದೆ ಅಂತ ಹೇಳ್ಬೋದು. 2 ಇಂದ 3 ಗಾಡಿ ಇದೆ. 3 ಇಂದ 4 ಬೇಕು ಅಂದ್ರೆ ತರಿಸ್ಬಿಡೋಣ ಸರ್. ತೊಂದರೆ ಇಲ್ಲ. ಓಕೆ 2010 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. 95,000 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಸರ್. ಓಕೆ 95,000 ಓಡಿಗಿದೆ. ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಅಂತ ಹೇಳ್ಬೋದು. ರೆಕಾರ್ಡೆಡ್ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ ನಿಮಗೆ. 10 ಸೆಕೆಂಡ್ ಓನರ್. ಓಕೆ ಅಂಡ್ ಓಡಿರೋದು ಹೇಳಿದಿರಾ. ಅಂಡ್ ಪ್ರೈಸಿಂಗು ಸರ್? ಪ್ರೈಸಿಂಗ್ 225 ಹೇಳ್ತೀನಿ ಸರ್. 2 ಲಕ್ಷಕ್ಕೆ ಫೈನಲ್ ಆಗಿ ಕೊಟ್ಬಿಡೋಣ ಸರ್. 2 ಲಕ್ಷಕ್ಕೆ 2 ಲಕ್ಷಕ್ಕೆ ಫೈನಲ್. 2010 ಮಾಡಲು ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ಸರ್. ನೆಕ್ಸ್ಟ್ ಇನ್ನೊಂದಿರೋದು ಫುಲ್ಲಿ ಟಾಪ್ ಅಂಡ್ ಆಸ್ತಾ ಅಲ್ವಾ? ಆಸ್ಟಾ ಸರ್. 2011 ಮಾಡಲು ಸೆಕೆಂಡ್ ಓನರ್. ಬರೀ 65,000 ಓಡಿ ಸರ್. ಆಟೋಮೆಟಿಕ್ ಸರ್. ಆಟೋಮೆಟಿಕ್. ಲೇಡೀಸ್ಗೆ ಮಾತ್ರ ಸೂಪರ್ ವೆಹಿಕಲ್ ಸರ್ ಇದು. ಅಂಡ್ ಇಂಟೀರಿಯರ್ ನೋಡಬಹುದು. ಅಂಡ್ ಚಿಕ್ಕ ಪ್ರೈಸ್ ಅಲ್ಲಿ ನಿಮ್ಗೆ ಫುಲ್ಲಿ ಟಾಪ್ ಅಂಡ್ ಬೇಕು, ವಿತ್ ಸನ್ ರೂಫೇ ಬೇಕು, ಚಿಕ್ಕ ಗಾಡಿ ಬೇಕು ಅನ್ನೋರಿಗೆ ಈ ಗಾಡಿ ಆಪ್ಟ್ ಮಾಡಬಹುದು. ಅಂಡ್ ಆಸ್ತಾ ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. i10 ಅಲ್ಲಿ ಒಂದು ಕಮ್ಮಿ ಪ್ರೈಸ್ ಅಲ್ಲಿ ನಿಮ್ಗೆ ಏರ್ ಬ್ಯಾಗ್ ಸನ್ ರೂಫ್ ಎಲ್ಲ ಬರುತ್ತೆ ಇದಕ್ಕೆ. ಸನ್ ರೂಫ್ ಗಾಡಿ ಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ತಿದ್ದೀನಿ. ಅಂಡ್ ಓಡಿರೋದು ಸರ್ ಬರೀ 65,000 ಓಡಿದೆ ಸರ್. ಸಿಂಗಲ್ ಓನರ್. ಸೆಕೆಂಡ್ ಓನರ್ ಆಗಿದೆ. ಪ್ರೈಸಿಂಗು 3,10,000 ಹೇಳ್ತೀನಿ ಸರ್. 290 ಫೈನಲ್ ಮಾಡ್ಬಿಡೋಣ ಸರ್. 2,90,000ಗೆ ನಿಮ್ಗೆ ವಿತ್ ಸನ್ ರೂಫ್ ಗಾಡಿ ಸಿಗ್ತಿರೋ ಸರ್. ಇರ್ಟಿಗಾ ವೆಹಿಕಲ್ ನೋಡೋರಿಗೆ ಬಂಪರ್ ಆಫರ್ ಸರ್. ಇನ್ನು 2 ಗಾಡಿ ತೋರಿಸಿದೀನಿ. ಪೆಟ್ರೋಲ್ ಒಂದು CNG ಮತ್ತೆ ಡೀಸೆಲ್ ಗಾಡಿ. ಇನ್ನೊಂದು ಟಾಪ್ ಅಂಡ್ ಗಾಡಿ ಸರ್. ಇದು 17 ಮಾಡಲು ZDI ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಡೆಂಟ್ ಸ್ಕ್ರಾಚಸ್ ಏನು ಇಲ್ಲ. 80% ಟೈರ್ ಇದೆ ಸರ್. ಫ್ರೆಶ್ ಸರ್ವಿಸ್ ಕೂಡ ಆಗಿದೆ ಸರ್. ಇಂಜಿನ್ ಆಯಿಲ್ ಸರ್ವಿಸ್ ಇದು. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್. 5 ಲಕ್ಷ ಲೋನ್ ಆಗುತ್ತೆ ಸರ್ ಇದಕ್ಕೆ ಆರಾಮಾಗಿ. ಓಕೆ 5 ಲಕ್ಷ ಲೋನ್ ಆಗುತ್ತೆ. ಅಂಡ್ ಫುಲ್ ಕ್ಯಾಶ್ 2 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ರೆ 5 ಲಕ್ಷ ಲೋನ್ ಮಾಡಿಸ್ಕೊಡ್ಬೋಣ. 7 ಹೇಳ್ತಾ ಇದೀನಿ ಸರ್. 7,10,000ಕ್ಕೆ ಫೈನಲ್ ಆಗಿ ಮಾಡ್ಬಿಡೋಣ ಸರ್. ZDI 7,10,000. 7,10,000ಕ್ಕೆ ಸರ್. ಇನ್ನೊಂದು ರೆನಾಲ್ಡ್ ಕ್ವಿಡ್ RXT ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್ ಗಾಡಿ ಇದು. ಓಕೆ RXT ವೇರಿಯಂಟ್. RXT ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಸರ್ ಗಾಡಿ ಇದು. ಓಕೆ ಓಡಿರೋದು 55 and something ಓಡಿದೆ ಸರ್. ಶೋರೂಮ್ ರಿಕಾರ್ಡೆಡ್ ಓಡಿರೋದು 55,000 ಶೋರೂಮ್ ರೆಕಾರ್ಡೆಡ್. ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಫೈನಲ್ ಪ್ರೈಸ್ ಏನಾಗಿತ್ತು? ಫೈನಲ್ ಪ್ರೈಸ್ ನಾನು ಕೊಡ್ತಾ ಇರೋದು 260. ಫೈನಲ್ ಕೊಟ್ಬಿಡ್ತೀನಿ ಸರ್. 2,60,000ಕ್ಕೆ 2016 ಮಾಡಲು ಅಂಡ್ 0 ಡೌನ್ ಪೇಮೆಂಟ್ ಇದೆಯಾ?
0-10 ಪೇಮೆಂಟ್ ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಗಾಡಿ ರಿಡ್ಸ್ ನೋಡೋರಿಗೆ ಪೆಟ್ರೋಲ್ ವೇರಿಯಂಟ್ ಗಾಡಿ ಆಗಿರುತ್ತೆ. ಡೀಟೇಲು ಹೌದು ಸರ್, 2011 ಮಾಡಲು 62 ಓಡಿದೆ, ಶೋರೂಮ್ ರಿಕಾರ್ಡ್ ಓಡಿರೋದು. ಓನರ್ ಸೆಕೆಂಡ್ ಓನರ್ ಆಗಿದೆ. 62,000 ಓಡಿರೋದು, ರೆಕಾರ್ಡೆಡ್ ರಿಡ್ಸ್. ಪೆಟ್ರೋಲ್ ಅಲ್ಲಿ ನಿಮಗೆ 16 ಮೈಲೇಜ್ ಬರುತ್ತೆ ಅಂತ ಹೇಳ್ಬೋದು. ಬ್ಲಾಕ್ ಕಲರ್ ನೋಡೋರಿಗೆ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ರಾ? ಇದು ಪ್ರೈಸಿಂಗ್ ಬಂದ್ಬಿಟ್ಟು 280 ಹೇಳ್ತಾ ಇದೀವಿ. ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 270 ಡೆಡ್ ಲೈನ್ ಮಾಡ್ಕೊಟ್ಬಿಡ್ತೀನಿ ಸರ್. 2,70,000ಕ್ಕೆ 12 ಮಾಡಲು 12 ಮಾಡಲ್ ಗಾಡಿ, 11 ಮಾಡಲು 2011 ಮಾಡಲ್ ಗಾಡಿ ನಿಮಗೆ ರೇಟ್ ಸಿಕ್ತಿರೋದು. ಅದರಲ್ಲೇನು ನೆಗೋಷಿಯೇಟ್ ಆಗುತ್ತಾ? ಅದರಲ್ಲೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್ ನಿಮ್ಮ ಚಾನೆಲ್ ಕಡೆಯಿಂದ. ಎರಡನೇ ಕ್ವಿಡ್ ತೋರಿಸ್ತಿರೋದು. ಇದು 2016 ಮಾಡಲ್ ಆಗಿರುತ್ತೆ. RXT ವೇರಿಯಂಟ್. ಓನರ್ ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ಓಡಿರೋದು 90,000 ಏನೋ ಸಮಥಿಂಗ್ ಓಡಿದೆ ಸರ್. ಶೋರೂಮ್ ರಿಕಾರ್ಡೆಡ್ ಓಡಿರೋದು. ಶೋರೂಮ್ ರೆಕಾರ್ಡೆಡ್ ಆಗಿರುತ್ತೆ ನಿಮಗೆ. ಸಿಂಗಲ್ ಓನರ್ ಗಾಡಿ ಇದು. RXT ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಗಾಡಿ. ಓಕೆ, ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಒಂದು ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಇಂಟೀರಿಯರ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಅಂಡ್ 2 ಆಪ್ಷನ್ ನಿಮಗೆ ಸಿಗುತ್ತಿರೋದು. ಯಾರು ಕ್ವಿಡ್ ಅಲ್ಲಿ ಹುಡುಕ್ತಿರೋರಿಗೆ ಈ ಪ್ರೈಸಿಂಗ್ ಬಂದ್ಬಿಟ್ಟು 2,60,000 ಡೆಡ್ ಲೈನ್ ಫೈನಲ್ ಕೊಟ್ಬಿಡ್ತೀನಿ. 2,60,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಮುಂದೆ ಬನ್ನಿ ಸರ್. ಸೆಲರಿ ಆಟೋಮೆಟಿಕ್ ಸರ್. 2016 ಮಾಡಲು ಸಿಂಗಲ್ ಓನರ್ ಸರ್. ಮಾಡಲ್ ವೇರಿಯಂಟು ಸರ್ ZXi ಸರ್. ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಅಂಡ್ ZXi ಫುಲ್ಲಿ ಟಾಪ್ 82,000 ನೋಡಿದೆ. ಸಿಂಗಲ್ ಓನರು. ಶೋರೂಮ್ ರೆಕಾರ್ಡ್ ವೆಹಿಕಲ್ ಸರ್. ಅಂಡ್ 82,000 ರೆಕಾರ್ಡೆಡ್. ರೆಕಾರ್ಡೆಡ್ ನಂಬರ್ ಕೊಟ್ಟು ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಂಡು ತಗೊಬರ್ಲಿ. ಪ್ರೈಸಿಂಗು ಸರ್ 3,90,000 ಹೇಳ್ತೀನಿ. 3,75,000 ಕೊಟ್ಬಿಡ್ತೀನಿ ಸರ್. 3,75,000 ಓಕೆ. ಲೋನ್ ಹೋಗ್ಬೇಕಂದ್ರೆ ಡೌನ್ ಪೇಮೆಂಟ್ ಎಷ್ಟಾಗುತ್ತೆ ಸರ್? 1 ಲಕ್ಷ ತಗೊಬರ್ಲಿ ಸರ್, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ ಸರ್. 2015 ಮಾಡಲು ಈಕೋ ಸ್ಪೋರ್ಟ್ಸ್ ಬರೀ 4,75,000 ಕೊಡ್ತೀನಿ ಸರ್. 2015 ಮಾಡಲ್. ಓನರು ಸರ್ ಸೆಕೆಂಡ್ ಓನರ್. ಓಡಿರೋದು ಸರ್ 1 ಲಕ್ಷ ಓಡಿದೆ. ರೆಕಾರ್ಡ್ 4,75,000 ಕಮ್ಮಿ ಆಗುತ್ತೆ ಬಂದ್ರೆ. ಸರ್ ಮುಂದೆ ಬರಲಿ ಸರ್. ನಿಮ್ಮ ಚಾನಲ್ ಕಡೆ ಬೆಂಗಳೂರು ವೀಲ್ಸ್ ಅಲ್ಲಿ ಬಂದ್ರೆ ಮಾತ್ರ ಸರ್ 5,000 ನೆಗೋಷಿಯೇಟ್ ಇದ್ದೇ ಇರುತ್ತೆ ಸರ್. ಎಷ್ಟು ವೆಹಿಕಲ್ ಇರೋದು? ಗ್ರ್ಯಾಂಡ್ ಐಟನ್ ಅಲ್ವಾ ಸರ್? ಗ್ರ್ಯಾಂಡ್ ಐಟನ್ ಸರ್. 17 ಮಾಡಲು ಸಿಂಗಲ್ ಓನರ್ ಸರ್. ಓಕೆ. ಬರೀ 75,000 ಓಡಿದೆ ಸರ್. 75,000 ಓಡಿರೋ ವೆಹಿಕಲ್ ಆಗಿರುತ್ತೆ. ನೋಡಬಹುದು ಇಂಟೀರಿಯರ್ ಸ್ಪೋರ್ಟ್ಸ್ ತುಂಬಾ ಚೆನ್ನಾಗಿದೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಇಂಟೀರಿಯರ್ ಮಾತ್ರ ಸಕಲಾಗಿದೆ ಅಂತ ಹೇಳ್ಬೋದು. ಬರುತ್ತೆ ಸರ್ ಇದಕ್ಕೆ. ಓಕೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ 70 ರೆಕಾರ್ಡೆಡ್ ಅಲ್ವಾ? ರೆಕಾರ್ಡೆಡ್ ಸರ್. ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಂಡು ತಗೊಳ್ಳಿ. ನಂಬರ್ ತಗೊಂಡೋಗಿ. ಪ್ರೈಸಿಂಗು ಸರ್ 4,75,000 ಬಜಾರಲ್ಲಿ ಓಡ್ತಾ ಇದೆ ಸರ್. 4,45,000 ಫೈನಲ್ ಆಗಿ ಮಾಡ್ಕೊಡೋಣ ಸರ್. 4,45,000 4,45,000 17 ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಗ್ರ್ಯಾಂಡ್ ಐಟನ್. ಓಕೆ. ಹಾಗೆ ನೆಕ್ಸ್ಟ್ ಇರೋದು ಸ್ಯಾಂಟ್ರೋ ಒಂದು ಗಾಡಿ ಇರೋದು ಸರ್. 11 ಸಿಂಗಲ್ ಓನರ್ ಸರ್. GL ಪ್ಲಸ್ AC ಪವರ್ ಸ್ಟೇರಿಂಗ್ 2 ಡೋರ್ 4 ವಿಂಡೋಸ್ ಎಲ್ಲ ಬರುತ್ತೆ. 2,25,000 ಹೇಳ್ತೀನಿ ಸರ್. 2 lakhs ಫೈನಲ್ ಆಗಿ ಮಾಡ್ಕೊಡೋಣ ಸರ್. ಅಂಡ್ 195 ಮಾಡಿ ಫೈನಲ್ ಆಗಿ ಮಾಡ್ಕೊಡೋಣ ಸರ್. 1,95,000ಕ್ಕೆ 2011 ಮಾಡಲು ಸ್ಯಾಂಟ್ರೋ ಸಿಗ್ತಿರೋದು. ನೆಕ್ಸ್ಟ್ ವೆಹಿಕಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ನೋಡೋರಿಗೆ ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇರೋದು. 2013 ಮಾಡಲು ಕಂಫರ್ಟ್ ಲೈನ್ ಆಗಿರೋದು. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಓಡಿರೋದು ಎಷ್ಟಾಗಿರುತ್ತೆ ಸರ್? 78,000 ಓಡಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಡೆಂಟ್ ಸ್ಕ್ರಾಚ್ ಏನಿಲ್ಲ. 78,000 ಓಡಿರೋದು. ಕಂಫರ್ಟ್ ಲೈನ್. ಯೂತ್ಗೆ ನೋಡೋರಿಗೆ ವೋಲ್ಕ್ಸ್ವ್ಯಾಗನ್ ಪೋಲೋ ಗಾಡಿ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಕಂಫರ್ಟ್ ಲೈನ್ ನಿಮಗೆ ಏರ್ ಬ್ಯಾಗ್ ಬರೋದಿಲ್ಲ. AC ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ನೋಡ್ಬೋದು ಇಂಟೀರಿಯರ್ ಯಾವ ತರ ಬರುತ್ತೆ ಅಂತ. ಅಂಡ್ ಓಡಿರೋದು ಎಷ್ಟು? 78,000 ಓಡಿದೆ ಸರ್. 78,000 ಓಡಿರೋ ವೆಹಿಕಲ್ ಆರಾಮಾಗಿ ಎಲ್ಲ ಇದೆ. ವೆಲ್ ಮೇಂಟೆನೆನ್ಸ್ ವೆಹಿಕಲ್. ಓಕೆ. ಪ್ರೈಸಿಂಗ್ ತುಂಬಾನೇ ಚೆನ್ನಾಗಿದೆ. 13 ಮಾಡಲು ಸರ್. ಕಷ್ಟ ಬಜಾರಲ್ಲೆಲ್ಲ 4 ಲಕ್ಷ ಇದೆ ಸರ್. 3.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡೋಣ ಸರ್. 3,50,000 ಇನ್ನೊಂದು ಪ್ರೈಸ್ ಡೆಡ್ ಲೈನ್ ಸರ್. 3,10,000 ಕೊಟ್ಬಿಡೋಣ ಸರ್. 3,10,000ಕ್ಕೆ 13 ಮಾಡಲು ಸರ್. ಕಂಫರ್ಟ್ ಲೈನ್ ಪೆಟ್ರೋಲ್ ವೇರಿಯಂಟು ಪೋಲೋ ಸರ್. 3,10,000 ಕೊಟ್ಬಿಡೋಣ ಸರ್. ಲೋನ್ ಕೂಡ ಆಗುತ್ತಾ ಸರ್? 2 ಲಕ್ಷ ಲೋನ್ ಮಾಡಿಸ್ಬಿಡೋಣ ಸರ್. 2.5 ಲಕ್ಷ ಲೋನ್ ಆಗುತ್ತೆ.